ಇವತ್ತು ನಾವು ಹೋಗ್ತಾ ಇದ್ದೇವೆ ಹಲಸಿನಕಾಯಿ ಬೇಟೆಗೆ. ಏನೋ ಸ್ವಲ್ಪ ದೂರದಲ್ಲಿ ಮರ ಇದೆ. ಈಗ ಮಳೆ ಬರೋ ಹೊತ್ತು ಆದರೂ ಒಂದು ಹಲಸಿನಕಾಯಿಗೋಸ್ಕರ ಹೋಗ್ತಾ ಇದ್ದೀವಿ. ಹಲಸಿನಕಾಯಿಗೆ ನೋಡಿ ದೊಂಟಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಾ? ದಾರಿ ಮಳೆ ಎಲ್ಲ ಬಂತು, ನಾಚಿಗೆ ಮುಳ್ಳೆಲ್ಲ ತುಂಬ ಇದೆ, ನಿಧಾನಾಗಿ ಹೋಗಬೇಕು. ನೋಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಹೋಗಬೇಕಾದ್ರೆ ಖಾಲಿ ಕೈ ಬೀಸ್ಕೊಂಡು ಹೋಗ್ತಾ ಇದೆ. ಈಗ ಬರಬೇಕಾದ್ರೆ ಹಲಸಿನಕಾಯಿ ತರಬೇಕು. ನೋಡಿ ನೋಡಿ ಹೋಗೋ ದಾರಿ ಹೇಗಿದೆ. ಕೆಸರಿನ ದಾರಿ. ಅಲ್ಲಿ ದೂರದಲ್ಲಿ ಹಲಸಿನ ಮರ ಕಾಣ್ತಾ ಇದೆ, ಹತ್ರ ಹೋಗ್ತಾ ಇದ್ದೀವಿ. ಹಲಸಿನಕಾಯಿಗಳು ಇದೆ. 1 2 3 4 5 ಹಲಸಿನಕಾಯಿ ಇದೆ. ಆ ಕಡೆ 1 2 3 ಗೊಂಚಲಿದೆ. ಈಗ ಇದನ್ನ ಕೊಯ್ಯೋದಕ್ಕೆ ಒಂದು ಸವಾಲು. ಇದು ಭಾಳಷ್ಟು ಎತ್ತರದಲ್ಲಿದೆ. ಈಗ ಕುಯ್ಯೋದಕ್ಕೆ ದೋಂಟಿಗಳನ್ನ ರೆಡಿ ಮಾಡ್ತಾ ಇದ್ದೀವಿ. ದೋಂಟಿಗಳನ್ನ ಅಂದರೆ 2 ದೋಂಟಿ ಇದೆ, ಅದನ್ನ 1 ದೋಂಟಿ ಮಾಡಬೇಕು. ಕುಯ್ಯೋದಕ್ಕೆ ಭಾಳ ಎತ್ತರದಲ್ಲಿದೆ ಮಾತ್ರ. ಹತ್ತಿ ನೋಡಬೇಕೀಗ ಯಾವ ಆ್ಯಂಗಲಲ್ಲಿ ಕೊಯ್ಯೋದು ಅಂತ. ಎತ್ತರ ಇದೆ, ಕುಯ್ತಾ ಇದ್ದೀವಿ. ಟಮ್ 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 ಬಕ್ಕೆ ಒಂದು ಕೆಳಗೆ ಬಿತ್ತು, ಇನ್ನೂ 4 ಇದೆ. ಇನ್ನೊಂದು ಕೆಳಗಡೆ ಬಿದ್ದಿದೆ. ಇಲ್ಲಿ ಬಲ್ಲೆಯಲ್ಲಿ ಇಡೀಲಿ ಸಿಕ್ಕಾಕೊಂಡಿದೆ. ಕುಡಿಂದಿತ್ತನತ್ತ ವೈಕ ಕಂಡು ಬರ್ಲಕ್ಕಲ್ಲ ಹೋಟೆಲ್ದಾರ ಬನ್ನಿ ಒಂದು ಕಂಪಿ ತೋರಿ ಅಲ್ಲ ನಾಲ್ಕ ಇಡೋದಿಲ್ಲ, ಇಡೋಗಿ 4 ಗುಜ್ಜಿ ಇಡೋಗಿ 4 ಗುಜ್ಜಿ. ಒಟ್ಟು 4 ಗುಜ್ಜೆ ಸಿಕ್ಕಿದೆ ನೋಡಿ.